ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲ ನೋಡಿ ಬಹಳ ಸಂತೋಷ ಆಗ್ತದೆ. ನನ್ನ ಕುಲ ಬಾಂಧವರನ್ನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕೆ ಕಾರಣೀಭೂತರಾಗಿರುವಂತಹ ನಮ್ಮ ಪರಮ ಪೂಜ್ಯರು, ನಮ್ಮ ಗುರುಗಳಾದಂತ ಶ್ರೀ 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 ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳು ಅವರ ಪಾದಾರಗಳಲ್ಲಿ ನಮಸ್ಕರಿಸಿ, ಇನ್ನೊಬ್ಬ ನಮ್ಮ ಪರಮ ಪೂಜ್ಯರು, ಶ್ವಾಸ ಗುರುಗಳು, ಯೋಗದಲ್ಲಿ ಶ್ರೇಷ್ಠವಾಗಿರುವಂತಹ ಅಂತಾರಾಷ್ಟ್ರೀಯ ಪರಿಣಿತಿಯನ್ನು ಪಡೆದಂಥವರು, ನಮ್ಮ ಮಾರ್ಗದರ್ಶಕರಾದಂತಹ ಶ್ರೀ ವಚನಾನಂದ ಪರಮ ಪೂಜ್ಯರ ಪಾದಗಳಲ್ಲಿ ನಮಸ್ಕರಿಸಿ, ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿರುವಂತಹ ವಿರೋಧ ಪಕ್ಷದ ನಾಯಕರು, ನನ್ನ ಆತ್ಮೀಯ ಸ್ನೇಹಿತರಾದಂತಹ ಆರ್ ಅಶೋಕ್ ಅವರೇ, ಹಾಗೂ ಈ ಸಮಾಜದ ಮುಖಂಡರು, ಅಭಿಮಾನಿಗಳು, ಶ್ರೀಮಠದ ಅಭಿಮಾನಿಗಳು, ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಸಚಿವರಾದಂತಹ ಶ್ರೀ ರಾಜುಗೌಡ್ರೆ, ಶಾಸಕ ಮಿತ್ರರಾದಂತಹ ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಆತ್ಮೀಯರಾದ BP ಹರೀಶ್ ಅವರೇ, ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಮಾಜಿ ಸಚಿವರು, ಈ ಭಾಗದ ಜನಪ್ರಿಯ ನಾಯಕರಾದಂಥ ರೇಣುಕಾಚಾರ್ಯ ಅವರೇ, ಪ್ರತಾಪ್ ಗೌಡ ಪಾಟೀಲ್ರೇ, ನಮ್ಮ ST ಮೋರ್ಚಾದ ಅಧ್ಯಕ್ಷರು, ನಮ್ಮ ಆತ್ಮೀಯರಾದಂಥ ಶ್ರೀ ಬಂಗಾರು ಹನುಮಂತ್ ಅವರೇ, ಗಂಗಾಧರ್ ನಾಯಕ್ ಅವರೇ, ಶಿವಪ್ಪ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಪರಮ ಪೂಜ್ಯರೇ, ನೆರೆದಿರುವಂತಹ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ವಾಲ್ಮೀಕಿ ಅಂತಂದ್ರೆ ಒಂದು ಚೈತನ್ಯ, ಒಂದು ಶಕ್ತಿ ಮತ್ತು ಪರಿವರ್ತನೆಯ ನಿರಂತರ ಪರಿವರ್ತನೆ ಹರಿಕಾರರು. ಪರಿವರ್ತನೆ ಜಗತ್ತಿನ ನಿಯಮ. ಸಮಯ ಪರಿವರ್ತನೆ ಆಗ್ತದೆ. ಒಂದು ಗಳಿಗೆ ಈ ಹಿಂದಿದ್ದ ಗಳಿಗೆ ಈಗಿಲ್ಲ, ಈಗಿದ್ದ ಗಳಿಗೆ ಮುಂದಿಲ್ಲ, ಮುಂದಿದ್ದ ಗಳಿಗೆ ಮತ್ತೊಂದು ಕಡೆ ಇಲ್ಲ. ಗಾಳಿ ಪರಿವರ್ತನೆ ಆಗ್ತದೆ, ನೀರು ಪರಿವರ್ತನೆ ಆಗ್ತದೆ. ನಿಸರ್ಗ ಸಂಪೂರ್ಣವಾಗಿ ಪರಿವರ್ತನೆಯಿಂದ ಕೂಡಿದೆ. ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ. ಸೃಷ್ಟಿಕರ್ತ ಪರಿವರ್ತನೆಯನ್ನ ನಮ್ಮ ನಿಸರ್ಗದಲ್ಲಿ, ನಮ್ಮ ಬದುಕಿನಲ್ಲಿ ಇವತ್ತು ಅದನ್ನ ಒಂದು ಅಂಗವಾಗಿ ಇಟ್ಟಿದ್ದಾರೆ. ಈ ಪರಿವರ್ತನೆಯ ಶ್ರೇಷ್ಠವಾಗಿರುವಂತಹ ಒಂದು ಉದಾಹರಣೆ ಯಾವುದಾದ್ರೂ ಇದ್ರೆ ಅದು ವಾಲ್ಮೀಕಿ. ಅದೆಂತ ದೊಡ್ಡ ಪರಿವರ್ತನೆ. ವಾಲ್ಮೀಕಿ ಇಲ್ಲದೆ ಇವತ್ತು ರಾಮಾಯಣ ಇಲ್ಲ. ರಾಮಾಯಣ ಇಲ್ಲಿದ್ರೆ ರಾಮ ಇಲ್ಲ. ಮತ್ತು 123 ಪ್ರಕಾರಗಳಲ್ಲಿ ಗುರುತಿಸಿರುವಂತಹ ರಾಮಾಯಣ ಕೃತಿಗಳಿದ್ದಾವೆ. ಅದರಲ್ಲಿ ಶ್ರೇಷ್ಠವಾಗಿರುವಂತಹ ರಾಮಾಯಣ ಕೃತಿ ಯಾವ್ದಾದ್ರೂ ಇದ್ರೆ ಅದು ವಾಲ್ಮೀಕಿ ರಾಮಾಯಣ. ಯಾಕೆ ಶ್ರೇಷ್ಠ? ಯಾಕೆ ವಾಲ್ಮೀಕಿ ರಾಮಾಯಣ ಶ್ರೇಷ್ಠ ಅಂತಂದ್ರೆ, ರಾಮನ ಕಾಲದಲ್ಲಿ ಸೀತೆಗೆ 2ನೇ ಬಾರಿ ಅವಳು ಗರ್ಭಸ್ಥರಾದಾಗ, ವನವಾಸಕ್ಕೆ ಸೇರಿದಾಗ, ಲವಕುಶರು ಹುಟ್ಟೋಕ್ಕಿಂತ ಮುಂಚೆ ಸೀತೆಗೆ ಆಶ್ರಯನ್ನ ಕೊಟ್ಟಿದ್ದು ವಾಲ್ಮೀಕಿಯವರು. ಹೀಗಾಗಿ ವಾಲ್ಮೀಕಿ ರಾಮಾಯಣ ಅತ್ಯಂತ ಸತ್ಯವಾಗಿರುವಂತಹ ಒಂದು ರಾಮಾಯಣ, ಸತ್ವ ಇರುವಂತಹ ರಾಮಾಯಣ. ಜಗತ್ತಿನ 10 ಶ್ರೇಷ್ಠ ಧರ್ಮ ಗ್ರಂಥಗಳಲ್ಲಿ, ಜಗತ್ತಿನ 10 ಶ್ರೇಷ್ಠ ಗ್ರಂಥಗಳಲ್ಲಿ ರಾಮಾಯಣ ಅತ್ಯಂತ ಉನ್ನತ ಮಟ್ಟದಲ್ಲಿದೆ. ರಾಮಾಯಣ ಇದು ವಾಲ್ಮೀಕಿಯ ಜ್ಞಾನದ ಶಕ್ತಿ, ವಾಲ್ಮೀಕಿಯ ಅಕ್ಷರದ ಶಕ್ತಿ.
ಆ ಕುಲಕ್ಕೆ ತಾವು ಸೇರಿದ್ದೀರಿ. ನಾವೆಲ್ಲರೂ ಕೂಡ ಅಭಿಮಾನ ಪಡಬೇಕಾಗಿದೆ. ಯಾವ ಕುಲ ಶ್ರೇಷ್ಠವಾಗಿರುವಂತಹ ಗ್ರಂಥವನ್ನ ಎಲ್ಲಿವರೆಗೂ ಕಾಲ ಇದೆ ಅಲ್ಲಿವರೆಗೂ ಆ ಶ್ರೇಷ್ಠ ಗ್ರಂಥವನ್ನು ಕೊಟ್ಟಂತ ಆ ವಾಲ್ಮೀಕಿಯ ಕುಲಕ್ಕೆ ತಾವು ಸೇರಿದ್ದೀರಿ ಅಂದ್ರೆ ಆ ಕುಲ ಎಂದೆಂದೂ ಕೂಡ ಜ್ಞಾನದಲ್ಲಿ ಹಿಂದೆ ಬೀಳಬಾರದು. ಜ್ಞಾನದಲ್ಲಿ ಹಿಂದೆ ಬೀಳಬಾರದು. ಆ ರಕ್ತ ನಿಮ್ಮಲ್ಲಿ ಹರಿತಾ ಇದೆ. ಆ ರಕ್ತದ ಮುಖಾಂತರ ಆ ಬುದ್ಧಿಶಕ್ತಿ ನಿಮ್ಮಲ್ಲಿದೆ. ಎಲ್ಲ ರೀತಿಯ ಸಾಮರ್ಥ್ಯ ನಿಮ್ಮಲ್ಲಿದೆ. ವಾಲ್ಮೀಕಿಯ ಜ್ಞಾನದ ಸಾಮರ್ಥ್ಯ, ಏಕಲವ್ಯನ ಏಕಾಗ್ರತೆ ಸಾಮರ್ಥ್ಯ, ಬೇಡರ ಕಣ್ಣಪ್ಪನ ಭಕ್ತಿಯ ಸಾಮರ್ಥ್ಯ ಮತ್ತು ಮಧುಕರಿ ನಾಯಕ ಸುರಪುರ ನಾಯಕರ ವೀರ ಸಾಮರ್ಥ್ಯ ಇವೆಲ್ಲವೂ ಕೂಡ ಈ ಕುಲದ ನೈಜವಾಗಿರುವಂತಹ ಗುಣಧರ್ಮಗಳು. ಇದನ್ನ ಯಾರು ಕೂಡ ಮರಿಬಾರದು. ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಭಾರತ ದೇಶ ಭಾರತವಾಗಿ ಶ್ರೀರಾಮನ ನಾಡಾಗಿ ಇಡೀ ಅಖಂಡ ಕಾಶ್ಮೀರದಿಂದ ಕನ್ಯಾಕುಮಾರಿಯಲ್ಲಿ ಇವತ್ತು ಈ ಧರ್ಮ ಇವತ್ತು ಗಟ್ಟಿಯಾಗಿ ನಿಂತಿದ್ದಕ್ಕೆ ಪರೀಕ್ಷೆ ಕಾಲದಲ್ಲಿ ಯುದ್ಧ ಕಾಲದಲ್ಲಿ ಯಾರಾದರೂ ರಕ್ಷಣೆ ಮಾಡಿದ್ರೆ ಅದು ವಾಲ್ಮೀಕಿ ಕುಲ. ಇತಿಹಾಸದ ಪುರಾವೆಗಳಿಂದ ನಾನು ಮಾತಾಡ್ತಾ ಇದ್ದೇನೆ, ಸುಮ್ಮನೆ ಯಾರನ್ನು ಮೆಚ್ಚಿಸಬೇಕಲ್ಲ. ಆದ್ರಿಂದ ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ನಾವು ಶ್ರೇಷ್ಠ ಕುಲಕ್ಕೆ ಸೇರಿರುವಂತಹ ಒಂದು ಆತ್ಮ ಅಭಿಮಾನದ ಒಂದು ಸಂಕೇತವಾಗಿರುವಂತಹ ಈ ಕುಲಕ್ಕೆ ನಾವು ಸೇರಿದ್ದೇವೆ ಅಂತ ಹೇಳಿ ತಾವು ಅಭಿಮಾನ ಪಟ್ಟು, ಯಾವಾಗ ನೀವು ಸಂಪೂರ್ಣ ಅಭಿಮಾನ ಪಡ್ತೀರಿ ಆವಾಗ ನಿಮ್ಗೆಲ್ಲರೂ ಕೂಡ ನಿಮಗೆ ಅತ್ಯಂತ ಉನ್ನತ ಸ್ಥಾನ ಮಾನ ಗೌರವ ಎಲ್ಲವೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಯಾರ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ಈಗೇನಾಯ್ತು, ಈ ಕುಲವನ್ನ ಎಷ್ಟಿಗೆ ಸೇರಿಸೋದಕ್ಕೆ ದೊಡ್ಡ ಹೋರಾಟ ಆಯ್ತು. ಮೊದಲು ನಿಮ್ಮ ಪೀಳಿಗೆಗೆ ಗೊತ್ತಿಲ್ಲ, ನಮ್ಗಿಂತ ಮುಂಚಿನ ಪೀಳಿಗೆಗೆ ಗೊತ್ತಿದೆ. ಎಷ್ಟಿಗೆ ಸೇರಿರಲಿಲ್ಲ ನಾಯಕ ಸಮುದಾಯ. ಈಶ್ವರ ಸ್ವಲ್ಪ ಬುದ್ಧಿ ಇರೋನು ನೀನು ಬರಪ್ಪ ಇಲ್ಲಿ. ನೀನು ನಾಯಕ ಸಮಾಜ ಎಷ್ಟಿಗೆ ಸೇರಿದ ಮೇಲೆ ನೀನು ದೊಡ್ಡವನಾಗಿದೀಯ. ಇಂಜಿನಿಯರಿಂಗ್ ಮಾಡಿ 1000 ಜನರಿಗೆ ಇಂಜಿನಿಯರ್ ಮಾಡಿದೀಯ. ಮೊದಲಿರ್ಲಿಲ್ಲ. ಇದನ್ನ ಸೇರಿಸೋದಕ್ಕೆ ಶಿಫಾರಸು ಮಾಡಿದವರು ಮತ್ತು ಅಲ್ಲಿ ಕೇಂದ್ರದಲ್ಲಿ ಆಜ್ಞೆ ಮಾಡಿದವರು ಯಾರು? ಇದನ್ನ ಸೇರಿಸೋದಕ್ಕೆ ಶಿಫಾರಸು ಮಾಡಿದ್ದು ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರ. ಅಲ್ಲಿ ಕೇಂದ್ರದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿರುವಂತಹದ್ದು ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರು ಇದ್ದಾಗ. ಇಲ್ಲ, ಅವ್ರೀಗ ಪ್ರಧಾನಮಂತ್ರಿ ಚಂದ್ರಶೇಖರ್ ಇಲ್ಲ, ಆದ್ರೆ ಮಾಡಿದವರು ನಾವು ಎಂದು ಮರಿಬಾರ್ದು. ಅದನ್ನು ಮಾಡಿಸಿದ್ದು ಇವತ್ತಿನ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು. ಅದಾದ ಮೇಲೆ ಸುಮಾರು 30-35 ವರ್ಷ ಆದಮೇಲೆ ಜನಸಂಖ್ಯೆ ಹೆಚ್ಚಾಗಿದೆ. ಜನರ ಈ ಸಮಾಜದ ಆಶೋತ್ತರಗಳು ಹೆಚ್ಚಾಗಿದೆ. ಕೇಳೋದಾದ್ರೂ ಏನು, ಕೇಳ್ತಿರುವಂತಹದ್ದಾದ್ರೂ ಏನು, ಶಿಕ್ಷಣಕ್ಕೆ ಅವಕಾಶವನ್ನು ಕೊಡಿ. ಶಿಕ್ಷಣ ಮುಖಾಂತರ ಜ್ಞಾನದ ಬಲದಿಂದ ನಮಗೆ ಕೆಲಸ ಮಾಡುವುದಕ್ಕೆ ಅವಕಾಶವನ್ನು ಕೊಡಿ. ಇಷ್ಟೇ ಕೇಳ್ತಿರೋದು. ಈ ದೇಶದಲ್ಲಿ ಹೆಂಗಿದೆ ಅಂತಂದ್ರೆ 2 ತರ ಕೆಲಸಗಳಾಗ್ತಾವೆ.
ಒಂದು ಸಂವಿಧಾನಬದ್ಧವಾಗಿ ಸಂವಿಧಾನದಲ್ಲಿರುವಂತಹ ಅವಕಾಶಗಳು ಹಕ್ಕುಗಳು ಅವುಗಳನ್ನು ಪಡ್ಕೊಳ್ಳುವಂಥದ್ದು ಒಂದು ರೀತಿ. ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರುವಂತಹ ಸಂವಿಧಾನ ಯಾಕೆ ಶ್ರೇಷ್ಠ, ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ಯಾಕಂತಂದ್ರೆ ಅದು ಜೀವಂತಿಕೆ ಇರುವಂತಹ ಸಂವಿಧಾನ. ಕೆಲವು ದೇಶಗಳಲ್ಲಿ ಸಂವಿಧಾನ ಒಂದ್ಸತಿ ಬರೆದು ಮುಗಿಸ್ಬಿಟ್ಟಿದ್ದಾರೆ, ಮುಂದೆ ಏನು ತಿದ್ದುಪಡಿನಿಲ್ಲ, ಏನೂ ಇಲ್ಲ. ಕಾಲ ಬದಲಾಗಿದೆ, ಜನಸಂಖ್ಯೆ ಬದಲಾಗಿದೆ, ವಿಚಾರ ಬದಲಾಗಿದೆ, ಏನು ಬದಲಾವಣೆ ಮಾಡೋಣ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರುವಂತಹ ಸಂವಿಧಾನ ಜೀವಂತಿಕೆ ಇರುವಂತಹ ಒಂದು ಸಂವಿಧಾನ. ಕಾಲ ಕಾಲಕ್ಕೆ ಈ ದೇಶದಲ್ಲಿ ಸಾಮಾಜಿಕವಾಗಿರುವಂತಹ ಬದಲಾವಣೆ, ಶೈಕ್ಷಣಿಕವಾಗಿ ಇರುವಂತಹ ಬದಲಾವಣೆ, ಅದರ ಬೇಕು ಬೇಡಿಕೆಗಳು, ಜನಸಂಖ್ಯೆ, ಇವುಗಳಿಗೆ ಸ್ಪಂದಿಸುವಂತಹ ಒಂದು ಅವಕಾಶಗಳು ನಮ್ಮ ಸಂವಿಧಾನದಲ್ಲಿ ಬಂದಿದ್ದಾವೆ. ಅದಕ್ಕೆ ಸಂವಿಧಾನದ ತಿದ್ದುಪಡಿ ಆವಾಗ ಆಗ್ತಾ ಇರ್ತವೆ. ಅದರಿಂದ ಸಂವಿಧಾನದ ಹಕ್ಕುಗಳನ್ನ ಪಡ್ಕೊಳ್ಳುವಂಥದ್ದು ಒಂದು ಕಡೆ, ಆದರೆ ಬದಲಾವಣೆ ಆಗಿರುವಂತಹ ಸಮಾಜದ ಸ್ಥಿತಿಗತಿಗಳ ಅನುಗುಣವಾಗಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡುವಂತಹ ಅವಕಾಶ ನಮಗಿದೆ. ಅದಕ್ಕಾಗಿ ರಾಜಕೀಯ ಇಚ್ಛಾಶಕ್ತಿ, ಸಾಮಾಜಿಕ ಇಚ್ಛಾಶಕ್ತಿ ಬಹಳ ಅವಶ್ಯಕತೆ ಇದೆ. ಇವತ್ತು ಏನ್ ನಡೆದಿದೆ, ಈ ಕೂಗು ಈ ಸಮುದಾಯಕ್ಕೆ ಹೆಚ್ಚಿನ ರಿಸರ್ವೇಶನ್ ಬೇಕು ಅಂತ ಮೊಟ್ಟ ಮೊದಲು ವಾಜಪೇಯಿ ಇದ್ದಾಗ 7% ಅನ್ನ ಕೇಂದ್ರದಲ್ಲಿ ಮಾಡಿದ್ರು. ಅದಾದ್ಮೇಲೆ ಶುರುವಾಯಿತು ಎಲ್ಲ ರಾಜ್ಯಗಳಲ್ಲಿ ಆಗಬೇಕು ಅಂತ. ಇನ್ನು ಹಲವಾರು ರಾಜ್ಯಗಳಲ್ಲಿ ಆಗಲಿಲ್ಲ. ಈ ರಾಜ್ಯದಲ್ಲಿ ಆಗಬೇಕು ಅಂತ ಪಣ ಕಟ್ಟು ಅದಕ್ಕೆ ಒಂದು ದೊಡ್ಡ ಹೋರಾಟದ ಸ್ವರೂಪವನ್ನು ಕೊಟ್ಟಿದ್ದು ನಮ್ಮ ಪರಮ ಪೂಜ್ಯರು ವಾಲ್ಮೀಕಿ ಜಗದ್ಗುರುಗಳು. ಅವ್ರಿಗೇನು ಬೇಕಾಗಲಿಲ್ಲ, ಮಠ ಮಾನ್ಯ ಕಟ್ಕೊಂಡಿರ್ಬೋದಾಗಿತ್ತು. ಆದರೆ ಸಮಾಜ ಬಿಟ್ಟು ಮಠ ಇಲ್ಲ, ಮಠ ಬಿಟ್ಟು ಸಮಾಜ ಇಲ್ಲ. ಸಮಾಜಕ್ಕೆ ಏನಾದರೂ ಮಾಡಿದ್ರೆ ನಾನು ಈ ಸಮಾಜದ ಗುರು, ಇಲ್ಲಿದ್ರೆ ಇಲ್ಲ ಅಂತ ಅವರ ಸಂಕಲ್ಪವನ್ನ ಮಾಡಿ ಅವರ ಹೋರಾಟದ ಛಲ, ಅವರ ಹೋರಾಟದ ಬಲ, ಅವರ ಹೋರಾಟದ ಒಂದು ಗುರಿ ಇವತ್ತು ಆ ಒಂದು ಆಜ್ಞೆಯನ್ನ ಮಾಡಲು ನನಗೆ ಪ್ರೇರಣೆಯನ್ನ ಕೊಟ್ಟಂತ, ಪ್ರೋತ್ಸಾಹ ಕೊಟ್ಟಿದ್ದು ಅವರ ಹೋರಾಟ. ಅವ್ರು ಹೋರಾಟ ಮಾಡಲಿಲ್ಲ, ಆಗ್ತಿರ್ಲಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ರಾಜಕಾರಣಿಗಳು ನಾವೆಲ್ಲ ಹೆಂಗು ಅಂತಂದ್ರೆ ಏನ್ ನಡೆಯುತ್ತಲ್ಪ ನಡೆಯಲ್ ಬಿಡು ಅಂತಿರ್ತೀವಿ, ಯಾಕೆ ಬೇಕು ಅಂತ. ನಾನಿದು ಮಾಡುವಾಗ ಬಹಳ ಜನ ಹೇಳಿದ್ರು, ಇದಕ್ಕೆ ಯಾಕೆ ಕೈ ಹಾಕ್ತೀರಿ, ಯಾರು ಮಾಡಿಲ್ಲ, ನೀವ್ಯಾಕೆ ಮಾಡಕ್ ಹೊರಟಿರಿ, ಹಂಗ ಸ್ವಾಮಿಗಳು ಧರಣಿ ಕುಂದರ್ತಾರೆ ಬಿಡ್ತಾರೆ, ನಿಮ್ಗೆ ಹಾಕ್ಬೇಕು. ಇದು ಜೇನುಗೂಡು ಕೈ ಹಾಕ್ಬಾರ್ರಿ ಅಂದ್ರು. ನಾನು ಹೇಳಿದೆ, ಜೇನುಗೂಡಿಗೆ ಕೈ ಹಾಕ್ತೀನಿ, ನನಗ್ ಕಡಿಲಿ, ಆದ್ರೆ ಆ ಸಮಾಜಕ್ಕೆ ಜೇನಿನ ತುಪ್ಪವನ್ನು ತುಂಬಿಸ್ತೇನೆ. ಇದು ಐತಿಹಾಸಿಕ ನಿರ್ಣಯ. ಸುಮಾರು 8 ತಿಂಗಳು ಪರಮ ಪೂಜ್ಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಕೂತು, ಬಿಸಿಲು ಗಾಳಿ, ನಾನೊಂದು 3-4 ಸತಿ ಹೋಗಿ ಭೇಟಿಯಾಗಿದ್ದೆ. ನನಗೆ ಆ ಗುರುಗಳ ಒಂದು ಅತ್ಯಂತ ಭಕ್ತಿ ಭಾವದ ಸಂಬಂಧ. ನಮ್ಮ ಜನ ಗುರುಗಳು ಒಂದ್ಸತಿ ಬಂದ್ರು, ನಮ್ಮ ವಾಲ್ಮೀಕಿ ಗುರುಗಳು ಕುಂತಾರೆ, ಏನಾರ ಮಾಡ್ಬೇಕು ಬಸವಣ್ಣ, ಏನಾರ ಮಾಡಿ ಅವ್ರ ಕೂಡ ಮಾತನಾಡಿ ಎಬ್ಬಿಸ್ಬೇಕು ಅಂತ ವಚನಾನ ಗುರುಗಳು ಮನಿ ಮಠ ಬಂದು ಒಂದ್ಸತಿ ಹೇಳಿದ್ರು. ಎಲ್ಲಾ ಗುರುಗಳು ಬಂದು ಹೇಳಿದ್ರು. ಒಂದ್ಸತಿ ಎಲ್ಲಾ ಗುರುಗಳು ಬಂದು, ಎಲ್ಲಾ ಸಮುದಾಯದ ಗುರುಗಳು ಬಂದು ಹೇಳಿದ್ರು. ನಾವು ಕೂಡ ಹೋಗಿದ್ವಿ. ಎಷ್ಟರ ಮಟ್ಟಿಗೆ ನನಗೆ ಮನಸ್ಸಿನಲ್ಲಿ ನೋವಿತ್ತು ಅಂದ್ರೆ, ಬೇರೆ ಯಾವ್ದಾದ್ರು ಧರಣಿ ಇತ್ತಂದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಸಾಮಾನ್ಯವಾಗಿ ನಾವು ಹೋಗ್ತಿರ್ತೀವಿ, ಆದ್ರೆ ಗುರುಗಳಿಗೆ ಮುಖ ತೋರಿಸ್ಬೇಕಲ್ಲ, ನಾವಿನ್ನ ಕೆಲಸ ಮಾಡಿಲ್ಲ ಅಂತ ಹೇಳಿ ಹೋಗೇ ಬಿಟ್ಬಿಟ್ಟಿದ್ದೆ ನಾನು. ಹೆಂಗ್ ತೋರಿಸೋದು ಗುರುಗಳಿಗೆ ಮುಖ? ನಮ್ಮ ನಾಯಕರಾದಂತ ಯಡಿಯೂರಪ್ಪನವ್ರಿಗೆ ಒಪ್ಪಿಸಿ, ಇದು ನಮ್ಮ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಒಪ್ಪಿಸಿ, ನಾಗಮೋಹನ್ ದಾಸ್ ಅವರ ಏನೊಂದು ವರದಿ ಕೊಡ್ಬೇಕಾಗಿತ್ತು, ಅವಧಿ ಮುಗಿದೋಗಿತ್ತು. ಅದನ್ನು ವಿಸ್ತರಣೆಯನ್ನ ಮಾಡಿದ್ವಿ. ವಿಸ್ತರಣೆಯನ್ನ ಮಾಡಿ ಯಡಿಯೂರಪ್ಪರ ಕಡೆಯಿಂದ ನಾಗಮೋಹನ್ ದಾಸ್ ಅವ್ರಿಗೆ ಇಳಿಸಿದೆ, 6 ತಿಂಗಳ ವಿಸ್ತರಣೆ ನಿಮ್ಗೆ ಇನ್ನೊಂದು ಆಗಲ್ಲ, ಅಷ್ಟೊಳಗೆ ವರದಿ ಕೊಡ್ಬೇಕು ನೀವು ಅಂತ. ಯಾಕಂದ್ರೆ ಈಗ ಗೊತ್ತಿದೆ ನಿಮಗೆ, ವರದಿ ಅಂತಂದ್ರೆ ವರ್ಷಾನ್ಗಟ್ಲೆ ಹಂಗ ಮುಂದೆ ಹಾಕೊಂತ ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ನಾನೇ ಹೋಗಿ ಗುರುಗಳನ್ನ ಎಬ್ಬಿಸಿದ್ದೆ. ಮತ್ತೊಮ್ಮೆ ಕೂತ್ಕೊಂಡ್ರು ಅವರು. ಗುರುಗಳು ಬಹಳ ಹಠ, ಅವ್ರ ಹಠ ನಮ್ಗೆ ಪರೀಕ್ಷೆ. ಆದ್ರೂ ಕೂಡ ಸಾಮಾಜಿಕವಾಗಿರುವಂತಹ ಒಂದು ಬದ್ಧತೆ, ಈ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು, ನನಗೆ ಮನವರಿಕೆ ಆಗಿತ್ತು.
ನಾಗಮೋಹನ್ ದಾಸ್ ಅವರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಮಾಡುವಾಗಲೂ ಕೂಡ ಎಲ್ಲ ಹಂತದಲ್ಲಿ ನಾನು ಭಾಗವಹಿಸಿದ್ದೆ. ಗುರುಗಳು ಗೊತ್ತಿದೆ ಅದು ಹೆಂಗ್ ವರದಿ ಬರಬೇಕು, ಏನಿರಬೇಕು, ಯಾವ ಇದರಲ್ಲಿ ಬಂದು ಒಳ್ಳೇದಾಗುತ್ತೆ ಅನ್ನೋದನ್ನು ಪ್ರಾಥಮಿಕದಿಂದ ಹಿಡಿದು ಕೊನೆವರೆಗೂ ಅದರಲ್ಲಿ ಭಾಗವಹಿಸಿದ್ದೆ ನಾನು. ಆದ್ರಿಂದ ನನಗೆ ಮನವರಿಕೆ ಆಗಿತ್ತು, ನಂಗೆ ಬಹಳ ಸುಲಭ ಆಯ್ತು. ಸಮಯ ಬಂತು, ವಿರೋಧ ಪಕ್ಷದ ಎಲ್ಲರನ್ನು ಕರೆದ್ವಿ, ಎಲ್ಲ ಒಪ್ಪಿಗೆ ಪಡೆದ್ವಿ. ಕ್ಯಾಬಿನೆಟ್ನಲ್ಲಿ 100 ಇದ್ದಿದ್ದನ್ನ 7%ಗೆ ಹೆಚ್ಚಿಗೆ ಮಾಡ್ಬೇಕನ್ನುವಂತ ಐತಿಹಾಸಿಕ ತೀರ್ಮಾನವನ್ನ ಮಾಡಿದ್ವಿ, ಆಜ್ಞೆಯನ್ನ ಮಾಡಿದ್ವಿ. ಪರಮ ಪೂಜ್ಯರಿಗೆ ಅಶೋಕ್ ಅವ್ರ ಕಡೆಯಿಂದ ಕೊಟ್ಟು ಕಳಿಸಿದ್ದೆ, ಅವ್ರು ಹೇಳಿದಂಗೆ. ಅದಾದ್ಮೇಲೆ ಅಸೆಂಬ್ಲಿಯಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿ ಗವರ್ನರ್ ಕಳಿಸಿ ಅವ್ರ ಒಪ್ಪಿಗೆಯನ್ನ ಪಡೆದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದೇವೆ. ನಾವು ಸುಮ್ಮನೆ ಒಂದು ಸಣ್ಣ ಸರ್ಕಾರಿ ಆದ್ಮೇಲೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದೇವೆ. ಅದನ್ನ ಶೆಡ್ಯೂಲ್ 9 ನಲ್ಲಿ ಹಾಕಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದ್ದೀವಿ. ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನಗೆ ನಮ್ಮ ಪ್ರಧಾನಿಯವರ ಮನದಾಳದ ಮಾತುಗಳು ಗೊತ್ತಿದೆ, ನಾನು ಈಗಾಗಲೇ ಮಾತನಾಡಿದ್ದೇನೆ. ಮುಂದಿನ ಅವಧಿಯಲ್ಲಿಯೂ ಕೂಡ 3ನೇ ಅವಧಿಗೆ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಆಗೋದು, ಮತ್ತಾರು ಯಾಕೆ ಸಾಧ್ಯ ಇಲ್ಲ. ಅವರ ಕೈಯಿಂದಲೇ, ಅವರ ನೇತೃತ್ವದಲ್ಲಿ ಇದನ್ನ ಶೆಡ್ಯೂಲ್ 9ಗೆ ಸೇರಿಸುವಂತ ಕೆಲಸವನ್ನ ನಾವು ಒತ್ತಾಯಪೂರ್ವಕವಾಗಿ ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ. ಈಗಾಗಲೇ ಇದರ ಲಾಭ ಇವತ್ತು ಪಡಿತಾ ಇದ್ದಾರೆ. ಕೆಲವರೆಲ್ಲ ಹೇಳಿದ್ರು ಅವಾಗ, ಇದರಿಂದ ಏನಾಗುದಿಲ್ಲ ಇದರಿಂದ, ಸುಮ್ಮನೆ ಇದು ಪೇಪರ್ನಾಗಿದು ಸ್ಟಂಟು, ರಾಜಕೀಯ ಸ್ಟಂಟ್ ಅಂತ ಟೀಕೆ ಮಾಡಿದ್ರು. ಟೀಕೆ ಮಾಡೋದಕ್ಕೆ ಈಗಿನ ನಮ್ಮ ದೇಶದಾಗ ಟೀಕೆ ಮಾಡೋದು ಬಹಳ ಸರಳ. ಆದ್ರೆ ವಾಸ್ತವಾಂಶ ಏನು ಅಂತಂದ್ರೆ, ಈ ಒಂದು ವರ್ಷದಲ್ಲಿ ಸುಮಾರು 3,500 ಹೆಚ್ಚುವರಿ ಇಂಜಿನಿಯರಿಂಗ್ ಅನ್ನ ST ಸಮುದಾಯದವರಿಗೆ ಸಿಕ್ಕಿದೆ. ಈ ರಿಸರ್ವೇಶನ್ 3ರಿಂದ 7 ಆಗಿದ್ರಿಂದ 3,500 ಹೆಚ್ಚುವರಿ ಹುಡುಗರಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. 400ಕ್ಕಿಂತ ಹೆಚ್ಚು ಮೆಡಿಕಲ್ ಸೀಟ್ಗಳು ಇವತ್ತು ಈ ಸಮುದಾಯಕ್ಕೆ ಸಿಕ್ಕಿದೆ. ಮತ್ತು ಎಲ್ಲ ಅಧಿಕಾರಿಗಳ ಪ್ರಮೋಷನ್ ಕೂಡ ಈಗ ಸಿಗ್ತಾ ಇದೆ. ಎಂಪ್ಲಾಯ್ಮೆಂಟ್ ಅಲ್ಲೂ ಕೂಡ KPSC ಕೂಡ ಈಗಾಗಲೇ ನೋಟಿಫಿಕೇಶನ್ ಹೋಗಿದೆ. ಆದರೆ ಅದು ಇಂಪ್ಲಿಮೆಂಟ್ ಆಗಬೇಕು. ಈ ಅಧಿಕಾರಿಗಳ ಲಾಬಿಯಲ್ಲಿ ಅದು ಜಂಜಾಟದಲ್ಲಿ ನಿಂತಿದೆ. ಬ್ಯಾಕ್ಲಾಗ್ ಆಗಬೇಕು ಮತ್ತು ಪ್ರಮೋಷನ್ ಆಗಬೇಕು. ಅದಕ್ಕೆ ಗುರುಗಳಿಗೆ ಬಿಟ್ಟಿದ್ದೆ ನಾನು. ಈ ಸರ್ಕಾರದಿಂದ ಆ ಕೆಲಸವನ್ನ ಮಾಡಿಸುವಂತಹದ್ದು ಗುರುಗಳು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಅವ್ರೇನು ಆಜ್ಞೆ ಮಾಡಬೇಕಾಗಿಲ್ಲ, ಮತ್ತೆ ನಿರ್ಣಯ ಮಾಡಬೇಕಾಗಿಲ್ಲ, ಜೀವ ಮಾಡಬೇಕಾಗಿಲ್ಲ. ಮಾಡಿರುವಂತ ಜೀವನ ಕಾರ್ಯಗತ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಅಂದಾಗ ಅದು ಪರಿಪೂರ್ಣ ಆಗ್ತದೆ. ಇವತ್ತು ಒಂದು ಮಾತಿದೆ ಪ್ರಜಾಪ್ರಭುತ್ವದಲ್ಲಿ, ಜನರ ಇಚ್ಛಾಶಕ್ತಿಯೇ ಅಂತಿಮ. ದ ವಿಲ್ ಆಫ್ ದ ಪೀಪಲ್ ಈಸ್ ಫೈನಲ್ ಇನ್ ಡೆಮೋಕ್ರಸಿ. ದ ವಿಲ್ ಆಫ್ ದ ಪೀಪಲ್ ಶುಡ್ ಪ್ರಿವೇಲ್. ಜನರ ಇಚ್ಛಾಶಕ್ತಿ ಇವತ್ತು ಅದು ಅಂತಿಮವಾಗಿ ಇರಬೇಕಾಗ್ತದೆ. ಆ ಕೆಲಸ ಇವತ್ತು ನಾವು ಮಾಡಿದೀವಿ ಅಂತ ನನಗೆ ಹೆಮ್ಮೆ ಇದೆ. ನಾನು ಹಿಂತಿರುಗಿ ನೋಡಿದಾಗ ಸಾಮಾಜಿಕವಾಗಿ ಹಲವಾರು ನಿರ್ಣಯಗಳನ್ನು ಮಾಡಿದೆ. 30-35 ವರ್ಷಗಟ್ಟಲೆ ಹಂಗೆ ಬಿಟ್ಟಿದ್ರು. ಬದಲಾವಣೆ ಜಗತ್ತಿನ ನಿಯಮ ಅಂತ ವಾಲ್ಮೀಕಿ ಅವರು ಏನು ಹೇಳಿದ್ರು ಅದನ್ನ ನಾನು ಮನಪೂರ್ವಕ ಒಪ್ಪಿದ್ರಿಂದ ಈ ಬದಲಾವಣೆಯ ತರುವಂತ ಅವಕಾಶ ನನಗೆ ಸಿಕ್ಕಾಗ ನಾನು ಮಾಡಲೇಬೇಕು ಅಂತ ಹೇಳಿ ಅದನ್ನ ನಾನು ಮಾಡಿದ್ದೇನೆ. ಅದೇ ರೀತಿ ಬೇರೆ ಬೇರೆ ರಿಸರ್ವೇಶನ್ಸ್ ಮತ್ತು ಇನ್ನೊಂದು ಹಿಂದುಳಿದ ವರ್ಗದವರಿಗೆ ಎಲ್ಲವನ್ನೂ ಕೂಡ ನಾನು ಧೈರ್ಯವಾಗಿ ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ. ಕೆಲವರು ಬೇಡದವರು ಕೋರ್ಟ್ಗೆ ಹೋಗ್ಬೋದು, ಇನ್ನೊಂದು ಮಾಡ್ಬೋದು. ಆದ್ರೆ ನನಗೆ ವಿಶ್ವಾಸ ಇದೆ, ನಾವು ಮಾಡಿರುವಂತಹ ಎಲ್ಲ ಬದಲಾವಣೆಗಳು, ಎಲ್ಲ ಸಾಮಾಜಿಕ ನ್ಯಾಯವನ್ನ ಕೊಡುವಂತಹ ಎಲ್ಲ ನಮ್ಮ ಆಜ್ಞೆಗಳು ಅವು ಒಂದಿಲ್ಲ ಒಂದು ದಿವಸ ಶಾಶ್ವತವಾಗಿ ನಿಲ್ತದೆ. ಆ ಜನಾಂಗಕ್ಕೆ ಅನುಕೂಲ ಆಗೇ ಆಗ್ತದೆ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಬ್ಬ ನಾಯಕನಾಗಿ ನಮ್ಮ ಜನರನ್ನ ರಕ್ಷಣೆ ಮಾಡದಿದ್ದರೆ, ನಮ್ಮ ಜನರಿಗೆ ನ್ಯಾಯವನ್ನ ಕೊಡದಿದ್ದರೆ ಏನು ಪ್ರಯೋಜನ? ಹೀಗಾಗಿ ಅಧಿಕಾರ ಶಾಶ್ವತ ಅಲ್ಲ. ನಾನು ಮುಖ್ಯಮಂತ್ರಿ ಆಗಿ ಮೊನ್ನೆ ದಿವಸ ಕುರ್ಚಿಯನ್ನು ನೋಡಿ ಹೇಳಿದೆ, ಇದೇ ಕೊನೆ ದಿನ ಅಂತ ಹೇಳಿ ನಾನು ಕೆಲಸ ಮಾಡ್ತಾ ಇದ್ದೆ. ಪ್ರತಿ ದಿವಸ ಕೊನೆ ದಿನ ಅಂತಾನೆ ಕೆಲಸ ಮಾಡ್ತಾ ಇದ್ದೆ.
ಅಂದಾಗ ಮಾತ್ರ ಏನಾದರೂ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಈ ಸಮಾಜದಲ್ಲಿ. ನಾವು ಯಾವುದೇ ಸಮಾಜದಲ್ಲಿ ಹುಟ್ಟಿರ್ಬೋದು, ಅರ್ಜಿ ಕೊಟ್ಟು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ವರ್ಗಕ್ಕೆ ತುಳಿತಕ್ಕೆ ಒಳಪಟ್ಟಿದ್ದಾರೆ, ಅನ್ಯಾಯ ಆಗಿದೆ, ತಲಾಂತರದಿಂದ ಅನ್ಯಾಯ ಆಗಿದೆ, ನ್ಯಾಯ ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಸ್ಥಿರವಾಗಿರಬೇಕು, ನಮ್ಮ ಬುದ್ಧಿ ಶಕ್ತಿ ಸ್ಥಿರವಾಗಿರಬೇಕು, ನಮ್ಮ ಕೈ ಸ್ಥಿರವಾಗಿರಬೇಕು, ನಮ್ಮ ಪೆನ್ನು ಸ್ಥಿರವಾಗಿರಬೇಕು, ಪೆನ್ನಲ್ಲಿರುವ ಇಂಕು ಸ್ಥಿರವಾಗಿರಬೇಕು. ಆವಾಗ ಆ ಬದಲಾವಣೆ ಸಾಧ್ಯ. ಬಂಧುಗಳೇ, ವಾಲ್ಮೀಕಿಯ ಸಂಸ್ಕೃತಿ, ವಾಲ್ಮೀಕಿಯ ಸಂಸ್ಕಾರ ಇವತ್ತು ಇಡೀ ನಾಡಿನಲ್ಲಿ ಇವತ್ತು ರಾಮನ ಜಪ ಆಗ್ತಿದ್ರೆ ಅದರ ಒಂದು ಅಂತರಾತ್ಮ ವಾಲ್ಮೀಕಿ. ನಾವು ಹೇಳಿದ್ರಿ ಈಗ ಅಯೋಧ್ಯದಲ್ಲಿ ದೊಡ್ಡ ಭವ್ಯವಾಗಿರುವಂತಹ ವಾಲ್ಮೀಕಿ ಮಂದಿರ ಕೂಡ ಆಗಬೇಕು ಅಂತ, ಖಂಡಿತ ಆಗಬೇಕು. ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೆ ಯೋಚನೆಯನ್ನ ಮಾಡಿದ್ದಾರೆ. ಗುರುಗಳ ಜೊತೆಗೂ ಕೂಡ ಚರ್ಚೆ ಆಗಿದೆ. ಒಂದು ಭವ್ಯವಾಗಿರುವಂತಹ ಮಂದಿರ ವಾಲ್ಮೀಕಿದು, 23,000 ವಾಲ್ಮೀಕಿಯ ಸ್ತೋತ್ರಗಳು 23,000 ಕೆತ್ತನೆಯನ್ನ ಮಾಡಿ ಅಲ್ಲಿ ವಾಲ್ಮೀಕಿಯ ಒಂದು ಪುತ್ಥಳಿ ಮತ್ತು ಅದರ ಮಂದಿರ, ಭವ್ಯ ಮಂದಿರ ಮಾಡೋಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ನಾನು ನಿಮ್ಮ ಭಾವನೆಗಳನ್ನ ಪ್ರಧಾನಮಂತ್ರಿಗಳಿಗೂ ಮುಟ್ಟಿಸ್ತೇವೆ ಮತ್ತು ಅಲ್ಲಿಯ ಮುಖ್ಯಮಂತ್ರಿಯಾದಂಥ ಯೋಗಿಜಿಯವರಿಗೂ ಮುಟ್ಟಿಸಿ ತಮ್ಮ ಏನು ಆಸೆ ಇದೆ ಆದಷ್ಟು ಬೇಗನೆ ನೆರವೇರಿಸೋದಕ್ಕೆ ಎಲ್ಲ ಕ್ರಮಗಳನ್ನ ನಮ್ಮ ಉತ್ತರ ಪ್ರದೇಶದ ಸರ್ಕಾರದ ವತಿಯಿಂದ ಆ ಕೆಲಸವನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ. ವೇಣು ಅವರು ಬಹಳ ಅದ್ಭುತವಾದಂತಹ ಪುಸ್ತಕ ಬರೆದಾರೆ, ನಾನು ಇನ್ನ ಓದಿಲ್ಲ ಅದನ್ನು. ಬಹಳ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಆ ಸಂದರ್ಭದಲ್ಲಿ ಹೆಂಗೆ ಈ ಸಮಾಜ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ನರ್ಮದಾ ನದಿಯಿಂದ ಹಿಡಿದು ಕಾವೇರಿವರೆಗೂ ಹೆಂಗ್ ರಕ್ಷಣೆಯನ್ನ ಮಾಡಿದ್ರು ಅನ್ನುವಂಥ ಎಲ್ಲ ವಿಚಾರಗಳು ಅದರಲ್ಲಿ ಬಂದಿದೆ. ಮಧುಕರ ನಾಯಕನಿಂದ ಬಂದಿದೆ, ಸುರ್ಪುರ ನಾಯಕರಿಂದ ಎಲ್ಲ ಬಂದಿದೆ. ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟಿರುವಂತದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆ. ವಾಲ್ಮೀಕಿ ಪ್ರಶಸ್ತಿ ನನ್ನ ಕೈಯಿಂದನೇ ಅವ್ರು ಕೊಟ್ಟಿದ್ದೆ, ಅವ್ರು ನೆನಪು ಮಾಡಿದ್ರು, ನಿಮ್ಮ ಕೈಯಿಂದ ವಾಲ್ಮೀಕಿ ಪ್ರಶಸ್ತಿ ತಗೊಂಡು ಬನ್ನಿ ಅಂತ. ವಾಲ್ಮೀಕಿ ಒಂದು ಆಶೀರ್ವಾದ ನನಗಿದೆ ಅಂತ ನನ್ನ ಭಾವನೆ. ಹೀಗಾಗಿ ಇಲ್ಲಿ ಬಂದು ಧನ್ಯತೆ ಭಾವನೆಯನ್ನ ನಾನು ಕಂಡಿದ್ದೇನೆ. ನಿಮ್ಮನ್ನೆಲ್ಲ ನೋಡಿ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೆ ಇನ್ನಷ್ಟು ಗಟ್ಟಿಯಾಗಿ ನಿಮ್ಮ ಸೇವೆಯನ್ನು ಮಾಡುವಂತಹ ಕೆಲಸವನ್ನ ನಾನು ಖಂಡಿತವಾಗಿ ಮಾಡ್ತೇನೆ. ಪರಮ ಪೂಜ್ಯರು ಬಹಳ ನೊಂದಿದ್ದಾರೆ, ಬಹಳ ಹೋರಾಟವನ್ನ ಮಾಡಿದ್ದಾರೆ. ಅವರಿಗೆ ಶಕ್ತಿಯನ್ನು ತುಂಬಿ ಮುಂದಿನ ದಿನಗಳಲ್ಲಿ ಸಮಾಜ ಮುಂದೆ ಬರಬೇಕು. ನಾನು ಒಂದೇ ಒಂದು ಕಳಕಳಿ ವಿನಂತಿಯನ್ನು ಮಾಡ್ತೇನೆ. ನಮ್ಮ ಸಮಾಜದ ಹಿರಿಯರಿಗೆ ಮತ್ತು ಯಶಸ್ವಿ ರಾಜಕಾರಣಿಗಳಿಗೆ, ಉದ್ಯಮದಾರರಿಗೆ ಹೆಚ್ಚಿನ ಶಿಕ್ಷಣ ಸಂಸ್ಥೆಯನ್ನು ತೆರೀರಿ. ಸಮಾಜದ ಮಕ್ಕಳಿಗೆ ಅವಕಾಶವನ್ನು ಕೊಡಿ, ಬಡ ಮಕ್ಕಳಿಗೆ ಅವಕಾಶವನ್ನು ಕೊಡಿ. ಅವರು ಬದುಕಿನಲ್ಲಿ ಮುಂದೆ ಬರಲಿ. ಇಡೀ ಸಮಾಜ ಜ್ಞಾನಭರಿತವಾಗಿರುವಂತ, ಆರ್ಥಿಕವಾಗಿ ಸಬಲವಾಗಿರುವಂತ ಒಂದು ಸ್ವಾವಲಂಬನೆಯ, ಸ್ವಾಭಿಮಾನದ ಒಂದು ಸಮಾಜ ನಿರ್ಮಾಣ ಆಗಲಿ. ಅದಕ್ಕೆ ನಮ್ಮ ಪರಮ ಪೂಜ್ಯರ ಸಂಪೂರ್ಣವಾದಂತಹ ಆಶೀರ್ವಾದ ಇರಲಿ ಅಂತ ಹಾರೈಸುತ್ತಾ, ಈ ಶ್ರೀಮಠ ಕೇವಲ ವಾಲ್ಮೀಕಿ ಜನಾಂಗ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಜನಾಂಗಕ್ಕೂ ಕೂಡ ಇದು ಮಾರ್ಗದರ್ಶನವನ್ನು ಆಗಲಿ ಅಂತ ನಾನು ಇಬ್ರು ಜಗದ್ಗುರುಗಳಲ್ಲಿ ನನ್ನ ಪಾದಗಳಲ್ಲಿ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ವಾಲ್ಮೀಕಿ, ಜೈ ಜೈ ಶ್ರೀರಾಮ್, ಜೈ ಜೈ ವಾಲ್ಮೀಕಿ, ಜೈ ಜೈ ಶ್ರೀರಾಮ್, ಜೈ ಜೈ ವಾಲ್ಮೀಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.